ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಮಿಶ್ರಲೋಹದ ಬಗ್ಗೆ ಸಂಪೂರ್ಣವಾಗಿ ಸೂಪರ್ ಟ್ರಿಕ್ನೊಂದಿಗೆ ತಿಳಿದುಕೊಳ್ಳೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತೈತಿ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಟಾಪಿಕ್ ಮೇಲೆ ಡೈರೆಕ್ಟ್ ಕ್ವಶನ್ ಬಂದಿರ್ತವೆ. ಫಸ್ಟ್ ಆಫ್ ಆಲ್, ಮಿಶ್ರಲೋಹ ಅಂದ್ರಪ್ಪ ಅಂದ್ರೆ ಲೋಹಗಳು ಮತ್ತು ಅಲೋಹಗಳ ಸಂಯೋಜನೆಯೊಂದಿಗೆ ಇನ್ನೊಂದು ಮಿಶ್ರಲೋಹ ನಾವು ತಯಾರಿಸ್ತೀವಿ. ಅದನ್ನು ನಾವು ಮಿಶ್ರಲೋಹಗಳು ಅಂತಂದೇಳಿ ಕರಿತೀವಿ. ಓಕೆನಾ? ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಿತ್ತಾಳೆ ಯಾವ ಒಂದು ಮಿಶ್ರಲೋಹದ ಸಂಯೋಜನೆಯಾಗಿದೆ, ಕಂಚು ಯಾವ ಲೋಹದ ಸಂಯೋಜನೆಯಾಗಿದೆ, ಈ ರೀತಿಯಾಗಿ ಪ್ರಶ್ನೆಗಳು ನೇರವಾಗಿ ಕೇಳಿರ್ತಾರೆ. ಅದಕ್ಕೋಸ್ಕರ ನಾನು ಈ ಒಂದು ಟಾಪಿಕ್ನ ಈಸಿಯಾಗಿ ಯಾವ ರೀತಿ ನೆನಪಿಡಬಹುದು ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಮಿಶ್ರಲೋಹ ಹಿತ್ತಾಳೆ. ಹಿತ್ತಾಳೆ ಅಂದ ತಕ್ಷಣ ನಮ್ಗೆ ಏನು ನೆನಪಾಗತ್ತೆ ರೀ? ಪಾತ್ರೆಗಳು ನೆನಪಾಗ್ತವೆ. ಹಿತ್ತಾಳೆ ಪಾತ್ರೆ ಅಂತಂದೇಳಿ ನಾವು ಮನೆಯಲ್ಲಿ ಉಪಯೋಗ ಮಾಡ್ತಾ ಇರ್ತೀವಿ. ಹಳೆಯ ಹಿತ್ತಾಳೆ ಪಾತ್ರೆನ ಎಷ್ಟು ತಿಕ್ಕಿದ್ರೂ ಕೂಡ ಬೇಗ ಅದು ಹೊಳಪಿಗೆ ಬರೋದಿಲ್ಲ ರೀ. ಸೊ ಹಳೆಯ ಹಿತ್ತಾಳೆ ಪಾತ್ರೆನ ತಿಕ್ಕಿ ತಿಕ್ಕಿ ಸತ್ತ, ತಿಕ್ಕಿ ತಿಕ್ಕಿ ಸತ್ತ, ತ ಸಲಿಂದ ಸತು, ತಲಿಂದ ತಾಮ್ರ. ನಾವು ಹಿತಾಸ್ ಅಂತ ಡೈರೆಕ್ಟಾಗಿ ನೆನಪಿಟ್ಟಿದ್ವಿ. ನಾವು ಒಂದು ಕಾಂಪಿಟೇಟಿವ್ ಸ್ಟಡಿ ಮಾಡುವಾಗ ಹಿತಾಸ, ಹಿತ್ತಾಳೆ, ತಾಮ್ರ, ಸತು. ಇವಾಗೇನು ರೀ, ಕಾಮನಾಗಿ ಏನು ನೆನಪಾಗುತ್ತೆ ನೋಡ್ರಿ, ಹಳೆ ಹಿತ್ತಾಳೆ ಪಾತ್ರೆ ತಿಕ್ಕಿ ತಿಕ್ಕಿ ಸತ್ತ, ಸಲಿಂದ ಸತು, ತಂದ್ರೆ ತಾಮ್ರ, ಇಷ್ಟೇ. ಓಕೆನಾ? ಇನ್ನು ನೆಕ್ಸ್ಟ್ ಯಾವ್ದು ರೀ? ಕಂಚು. ಕಂಚು ಅಂದ ತಕ್ಷಣ ನಮ್ಗೇನು ನೆನಪಾಗುತ್ತೆ ರೀ? ಕಂಚಿನ ಮೂರ್ತಿ ನೆನಪಾಗ್ತವೆ. ಮೂರ್ತಿಗಳು, ಕಂಚಿನ ಮೂರ್ತಿಗಳು. ನೀವು ಏನಾದರೂ ಮೂರ್ತಿ ಮಾಡ್ಬೇಕಂದ್ರೆ ಯಾರ್ದು ಮಾಡ್ತೀರಿ? ನಿಮ್ಮ ತಾತನ ಮೂರ್ತಿ ಮಾಡ್ತೀರಿ. ತಾತನ ಮೂರ್ತಿ, ತಾತನ ಮೂರ್ತಿ, ತಾತನ ಮೂರ್ತಿ. ತಾಮ್ರ ತವರ, ತಾಮ್ರ ತವರ. ಓಕೆನಾ? ತಾಮ್ರ ತವರ. ಇನ್ನು ನೆಕ್ಸ್ಟ್ ರೀ, ಜರ್ಮನ್ ಸಿಲ್ವರ್. ಯಾವುದು? ಜರ್ಮನ್ ಸಿಲ್ವರ್. ಇದನ್ನು ನಾವು ಅಲಂಕಾರಿಕ ಸಾಧನಗಳಲ್ಲಿ ಬಳಕೆ ಮಾಡ್ತೀವಿ. ಓಕೆನಾ? ಜರ್ಮನ್ ಅಂದ ತಕ್ಷಣ ಜರ್ಮನ್ ದೇಶಕ್ಕೆ ಯಾರು ಹೋಗ್ತಾರೆ ರೀ? ನೇತಾಜಿ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಹೋಗಿರ್ತಾರ ಇಲ್ಲಿ ಜರ್ಮನ್ ದೇಶಕ್ಕೆ. ಸೊ ನೇವ್ ಅಂದ್ರಪ್ಪ ಅಂದ್ರೆ ಏನು ಬಿಡ್ಬೇಕ್ರಿ ಇಲ್ಲಿ? ನೇ ಅಂದ್ರಪ್ಪ ಅಂದ್ರೆ ನಿಕ್ಕಲ್, ತಾ ಅಂದ್ರಪ್ಪ ಅಂದ್ರೆ ತಾಮ್ರ, ಜಿ ಅಂದ್ರಪ್ಪ ಅಂದ್ರೆ ಜಿಂಕ್. ಜಿಂಕ್ ನಥಿಂಗ್ ಬಟ್ ಸತು, ಜಿಂಕ್ ನಥಿಂಗ್ ಬಟ್ ಸತು. ಓಕೆನಾ? ಇದು ಅರ್ಥ ಅನ್ಕೊಳ್ತೀನಿ ನಾನು. ಇನ್ನು ಫ್ಯೂಸ್ ವೈರ್. ಫ್ಯೂಸ್ ಅಂದ ತಕ್ಷಣ ಗೊತ್ತಿರ್ತೈತಿ, ಮನೆಯಲ್ಲಿ ಅಥವಾ ನಮ್ಮ ಒಂದು ಮನೆ ಇರ್ತಲ್ಲ ರೀ, ಕರೆಂಟಿನ ಫ್ಯೂಸ್ನಾಗ ಯಾವ್ದು ಬಳಸ್ತೀವಿ ರೀ? ಫ್ಯೂಸ್ನ ಬಳಸಿರ್ತೀವಿ. ಯಾವುದೋ ಒಂದು ಮೂವಿ ನೋಡುವಾಗ ಫ್ಯೂಸ್ ಪಟ್ಟನ ಹಾರಿದ್ರಪ್ಪ ಅಂದ್ರೆ ಏನು ಬರ್ತಾರೆ ನಮ್ಗೆ? ಸಿಟ್ಟು ಬರ್ತದೆ ನೋಡ್ರಿ. ಸಿಟ್ಟು, ಸಿಟ್ಟು. ಸಿಲಿಂದ ಸೀಸ, ಟಲಿಂದ ತವರು, ತಲಿಂದ ತವರ. ಟ್ರಿಕ್ ಬಂದ್ರಪ್ಪ ಅಂದ್ರೆ ಏನು ರೀ? ಸಿಟ್ಟು. ಓಕೆ, ನಾನು ಡೈರೆಕ್ಟ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಟ್ರಿಕ್ಸ್ಗೆ ಅದಕ್ಕೆ ಅಂದರೆ ಭಾಳ ಟೈಮ್ ತೊಗೊಳ್ತಂದೇಳಿ ನಾನು ಡೈರೆಕ್ಟಾಗಿ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಮನೆಯಲ್ಲಿ ಫ್ಯೂಸ್ ಹೋದ್ರಪ್ಪ ಅಂದ್ರೆ ಏನು ಬರ್ತಾರೆ ನಮ್ಗೆ? ಸಿಟ್ಟು ಬರುತ್ತೆ. ಸಿಲಿಂದ ಸೀಸ, ತಲಿಂದ ತವರ. ಇನ್ನು ಗನ್ ಮೆಟಲ್. ಯಾವುದ್ರಿ? ಗನ್ ಮೆಟಲ್. ಗನ್ ಅಂದ್ರೆ ಗೊತ್ತಲ್ಲ, ಗನ್, ರಿವಾಲ್ವಾರ್. ಈ ಗನ್ ತೊಗೊಂಡು ಯಾರು ಸತ್ರಿ? ತಾತ ಸತ್ತ, ತಾತ ಸತ್ತ, ತಾಮ್ರ ತವರ, ಸತ್ತ, ಸತು, ತಾತ ಸತ್ತ. ಟ್ರಿಕ್ ಬಂದ್ರಪ್ಪ ಅಂದ್ರೆ ತಾತ ಸತ್ತ. ಓಕೆನಾ? ಬಂದೂಕಿನ ಬುಲೆಟ್ಗಳು ಮತ್ತು ಗೇರ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಸರಿನಾ? ಇನ್ನು ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ರೋಲ್ಡ್ ಗೋಲ್ಡ್. ಯಾವುದ್ರಿ?
ರೋಲ್ಡ್ ಗೋಲ್ಡ್. ಇವಾಗಂತೂ ಸಿಕ್ಕಾಪಟ್ಟೆ ಗೋಲ್ಡ್ ರೇಟ್ ಏನತ್ರಿ ಜಾಸ್ತಿ ಆಯ್ತು. ಗೋಲ್ಡ್ ಜಾಸ್ತಿ ಆಗಿದ್ದಕ್ಕೋಸ್ಕರ ಇವಾಗ ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ ನಮ್ಗೆ. ನಾವೇನು ತೊಗೊಂಡ್ರಿ ಅಂತ ತೊಗೋಬೇಕ್ರಿ, ರೋಡ್ ಗೋಲ್ಡ್ ತೊಗೋಬೇಕು. ಅಥವಾ ರೋಡ್ ಗೋಲ್ಡ್ ತಾ ರೋಡ್ ಗೋಲ್ಡ್ ತಾಲಿಂದ ತಾಮ್ರ, ಇನ್ನೊಂದು ಅಲ್ಯೂಮಿನಿಯಂ. ಕಡಿಮೆ ಬೆಲೆಯ ಆಭರಣ ಮತ್ತು ನಕಲಿ ಬಂಗಾರ ಆಭರಣ ತಯಾರಿಕೆಯಲ್ಲಿ ಇದನ್ನು ನಾವು ಬಳಕೆ ಮಾಡ್ತೀವಿ. ಸರಿನಾ? ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ರೋಸ್ ಮೆಟಲ್. ಇದು ನೀವು ಡೈರೆಕ್ಟ್ ನೆನ್ಪಿಟ್ಬಿಡ್ರಿ, ಬಿಸ್ಮತ್ ಸೀಸ ತವರ. ಬಿಸ್ಮತ್ ಸೀಸ ತವರ ಸ್ವಯಂಚಾಲಿತ ವಿದ್ಯುತ್ ಫ್ಯೂಸ್ಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಓಕೆನಾ? ಇನ್ನು ನೆಕ್ಸ್ಟ್ ಬರುತ್ತೆ ನೋಡ್ರಿ, ಇವೆಲ್ಲ ಏನಂದ್ರಪ್ಪ ಅಂದ್ರೆ ತಾಮ್ರದ ಮಿಶ್ರಲೋಹಗಳು. ಇವೆಲ್ಲ ಏನಪ್ಪ ಅಂದ್ರೆ ತಾಮ್ರದ ಮಿಶ್ರಲೋಹಗಳು. ಇಲ್ಲಿ ಬಂದ್ರಪ್ಪ ಅಂದ್ರೆ ಇವು ಕಬ್ಬಿಣದ ಮಿಶ್ರಲೋಹಗಳು. ಕಬ್ಬಿಣ ಇಲ್ಲಿ ನೋಡ್ರಿ, ಸೂಪರ್ ಟ್ರಿಕ್ ನೋಡ್ರಿ, ನೆನ್ಪಿಡ್ರಿ. ಒಂದು ಕಬ್ಬಿಣ, ಇನ್ನೊಂದು ನಿಕ್ಕಲ್. ಕಬ್ಬಿಣ ನಿಕ್ಕಲ್, ಒಂದು ಕಬ್ಬಿಣ ನಿಕ್ಕಲ್, ಕಬ್ಬಿಣ ನಿಕ್ಕಲ್, ಕಬ್ಬಿಣ ನಿಕ್ಕಲ್, ಕಬ್ಬಿಣ ನಿಕ್ಕಲ್. ಓಕೆನಾ? ಇವೆ ಎರಡು ನೆನಪಿಟ್ಬಿಟ್ಟು ನಾವು. ಅಂದರೆ ಕಬ್ಬಿಣದ ಮಿಶ್ರಲೋಹದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಬ್ಬಿಣ ಮತ್ತು ನಿಕ್ಕಲ್ 100% ಇದ್ದೇ ಇರ್ತದೆ. ಓಕೆನಾ? ಇನ್ನು ಉಳಿದದ್ದು ಒಂದೆರಡು ಇರ್ತವೆ, ಅವನ್ನ ಈಸಿಯಾಗಿ ನೆನಪಿಡ್ಬೋದು ನಾವು. ಕಲೆರಹಿತ ಉಕ್ಕು ನೋಡ್ರಿ, ಇಲ್ಲಿ ಉಕ್ಕು ಐತಲ್ಲ, ಕಲಿಂದ ಕ್ರೋಮಿಯಂ ನೆನಪಿಟ್ಬಿಡ್ರಿ. ಇದೇ ಕಲಿಂದ ಕಾರ್ಬನ್ ನೆನಪಿಟ್ಬಿಡ್ರಿ. ಕ್ರೋಮಿಯಂ ಮತ್ತು ಕಾರ್ಬನ್, ಕ್ರೋಮಿಯಂ ಮತ್ತು ಕಾರ್ಬನ್. ನೈಕ್ರೋಮ್ ಹೆಸರು ಬಂತು ನೋಡ್ರಿ, ಇಲ್ಲಿ ಹೆಸರು ಐತಿ ನೈಕ್ರೋಮ್. ಇಲ್ಲಿ ಕ್ರೋಮ್ಲಿದ್ದ ಕ್ರೋಮಿಯಂ, ಓಕೆನಾ? ನೆಕ್ಸ್ಟ್ ನೋಡ್ರಿ, ಕೋವಾರ್. ಯಾವುದು? ಕೋವಾರ್. ಇದು ನೈಕ್ರೋಮ್ನ ನಾವು ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಬಳಕೆ ಮಾಡ್ತೀವಿ. ಕೋವಾರ್. ಇನ್ನು ಏನು ನೆನ್ಪಿಡ್ಬೇಕು ನಾವು ಇಲ್ಲಿ? ಈ ಒಂದು ಕೋಲಿಂದ ಕೋಬಾಲ್ಟ್ ನೆನ್ಪಿಡ್ಬೇಕು. ಕೋಲಿಂದ ಕೋಬಾಲ್ಟ್. ಇದನ್ನು ನಾವು ಎಕ್ಸ್ರೇ ಮತ್ತು ವ್ಯಾಕ್ಯೂಮ್ ಟ್ಯೂಬ್ಗಳಲ್ಲಿ ಬಳಕೆ ಮಾಡ್ತಾರೆ. ಓಕೆನಾ? ಇನ್ನು ನೆಕ್ಸ್ಟು ಅಲ್ನಿಕೋ. ಅಲಿಂದ ಅಲ್ಯೂಮಿನಿಯಂ, ಕೋಲಿಂದ ಕೋಬಾಲ್ಟ್. ಡೈರೆಕ್ಟ್ ನೆನಪಿಡೋಕ್ಕಾಗತ್ತಾ? ಈಜಿ ನೆನಪಿಡ್ರಿ, ಇಲ್ಲ ಟ್ರಿಕ್ಸ್ ನೆನಪಿಡ್ರಿ ಅಷ್ಟೆ, ಏನು ಮಾಡೋಕ್ಕೆ ಬರಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ, ಡ್ಯೂರಾಲಿಯಂ, ಇನ್ನೊಂದು ಮೆಗ್ನೀಲಿಯಂ. ಇವೆರಡು ಏನಂದ್ರಪ್ಪ ಅಂದ್ರೆ ಅಲ್ಯೂಮಿನಿಯಂನ ಮಿಶ್ರಲೋಹ. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಸೊ ಅಲ್ಯೂಮಿನಿಯಂ ಎಲ್ಲ ಕಡೆ ಐತಿ. ಅಲ್ಯೂಮಿನಿಯಂ. ಓಕೆನಾ? ಇನ್ನೊಂದು ಏನಿರುತ್ತೆ ಕಾಮನ್ ಆಗಿ? ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ. ಎರಡನೇ ಏನಪ್ಪ ಅಂತ ಇಟ್ಟಿರ್ತಾರೆ. ಡ್ಯೂರಾಲಿಯಂ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಡ್ಯೂರಾಲಿಯಂನ ವಿಮಾನದ ಬಿಡಿಭಾಗಗಳು, ಪಾತ್ರೆಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಇದರ ಮಿಶ್ರಲೋಹ ನಮಗೆ ಗೊತ್ತೈತಿ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಎರಡಂದ್ರೆ ಕಾಮನ್ ಆಗಿರ್ತೈತಿ. ಇನ್ನೇನು ನೆನ್ಪಿಡ್ಬೇಕು ನಾವು? ಒಂದು ತಾಮ್ರ ನೆನ್ಪಿಡ್ರಿ, ಇನ್ನೊಂದು ಬಂದ್ರಪ್ಪ ಮ್ಯಾಗ್ನೀಸ್ ನೆನ್ಪಿಡ್ರಿ. ತಾಮ್ರ ಮತ್ತು ಮ್ಯಾಗ್ನೀಸ್. ಓಕೆ, ಇದಂತೂ ಆಲ್ರೆಡಿ ನಿಮಗೆ ಗೊತ್ತಾಗಿಬಿಟ್ಟೈತಿ. ಮೆಗ್ನೀಲಿಯಂ, ಇದು ಹೆಸರೇ ಬರುತ್ತೆ ಮೆಗ್ನೀಷಿಯಂ. ಇನ್ನು ಲಾಸ್ಟ್ ನೋಡ್ರಿ, ಇನ್ನೂ ಉಳಿದು ಸಾಲ್ಡರ್ ಗನ್. ಇದು ಸಾಲ್ಡರ್ ಮಾಡಲು ಬಳಕೆ ಮಾಡ್ತೀವಿ. ಈ ಫೋನ್ನಾಗ ಏನಾದರೂ ಸಾಲ್ಡ್ರ್ ಮಾಡ್ತೀವಿ ನೋಡ್ರಿ, ಮೊಬೈಲಲ್ಲಿ ಅಥವಾ ಏನಾದರೂ ಆದಾಗ. ಸೊ ಸಾಲ್ಡ್ರ್ ಮಾಡ್ತೀವಲ್ರಿ, ಅದೇ ಇದು ಸಾಲ್ಡರ್ ಗನ್. ಇದನ್ನು ನಾವು ಯಾವ ರೀತಿ ನೆನಪಿಡ್ತೀವಿ ಅಂದ್ರಪ್ಪ ಅಂದ್ರೆ, ಈ ಸಾಲ್ಡರ್ ಏನಾದರೂ ಸರಿ ಮಾಡದೆ ಹೋದ್ರಪ್ಪ ಅಂದ್ರೆ ಏನು ಬರುತ್ತೆ ಹೇಳ್ರಿ ನಮ್ಗೆ? ಸಿಟ್ಟು ಬರುತ್ತೆ ನೋಡ್ರಿ. ಸಿಟ್. ಸೀಲಿಂದ ಸೀಸ, ತಲಿಂದ ತವರ. ಇನ್ನು ನೆನಪಿಟ್ಟಿದ್ದು ನಾವು ಫ್ಯೂಸ್ ಏನಾದರೂ ಹೋದ್ರಪ್ಪ ಏನು ಬರ್ತ್ರಿ? ಸಿಟ್ಟು ಬರ್ತಾ. ಕರೆಂಟಿನ ಫ್ಯೂಸ್ ಹೋದ್ರಪ್ಪ ಅಂದ್ರೆ ಅವಾಗೂ ಸಿಟ್ಟು ಬರ್ತಾ. ಅವಾಗೂ ಮತ್ತು ಸೀಸ ಮತ್ತು ತಾಮ್ರನ ಯೂಸ್ ಮಾಡ್ತೀವಿ ನೋಡ್ರಿ. ಒಂದು ಫ್ಯೂಸಲ್ಲಿ ನೆನಪಿಡಬೇಕು ಸೀಸ ಮತ್ತು ತಾಮ್ರ. ಇನ್ನೊಂದು ಬಂದ್ರಪ್ಪ ಅಂದ್ರೆ ಸಾಲ್ಡರ್ ಮಾಡುವಾಗ. ಓಕೆನಾ? ಇವೆರಡು ನೆನಪಿಡ್ಬೇಕು.
ಇವೆರಡೂ ಇಂಪಾರ್ಟೆಂಟ್. ಎರಡು ಹೋದ್ರಪ್ಪ ಏನು ಬರುತ್ತೆ ನಮಗೆ? ಸಿಟ್ಟು ಬರ್ತಾ. ಸಿಟ್, ಸಿಲಿಂದ ಸೀಸ, ತಲಿಂದ ತವರ. ಓಕೆನಾ? ಇನ್ನು ಡಚ್ ಮೆಟಲ್ ಯಾವುದ್ರಿ? ಡಚ್ ಮೆಟಲ್. ಡಚ್ ಮೆಟಲ್ ಕೃತಕ ಆಭರಣಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ ನಾವು. ಕೃತಕ ಆಭರಣಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಒಂದೇ ಸಾರಿ ಅಂದ್ರೆ ಡಚ್ ಅಥವಾ ಡಿಚ್ಚಿ ಹೊಡೆದ್ರಪ್ಪ ಅಂದ್ರೆ, ಡಿಚ್ಚಿ ಹೊಡೆದ್ರೆ ಏನಕ್ಕಂದ್ರೆ ಸತ್ತ. ಡಿಚ್ಚಿ ಹೊಡೆದಕ್ಕೆ ಸತ್ತ. ಸಲಿಂದ ಸತು, ತಲಿಂದ ತಾಮ್ರ. ಟಿಕ್ ಬಂದ್ರಪ್ಪ ಅಂದ್ರೆ ಒಂದೇ ಸಾರಿ ಡಿಚ್ಚಿ ಹೊಡೆದಕ್ಕೆ ಸತ್ತ. ಒಂದೇ ಸಾರಿ ಡಿಚ್ಚಿ ಹೊಡೆದಕ್ಕೆ ಸತ್ತ. ಸತ್ತ, ಸತ್ತ. ಸಲಿಂದ ಸತು, ತಲಿಂದ ತಾಮ್ರ. ಸತು ಮತ್ತು ತಾಮ್ರ. ಲಾಸ್ಟ್ ನೋಡ್ರಿ, ಟೈಪ್ ಮೆಟಲ್. ಯಾವುದು? ಟೈಪ್ ಮೆಟಲ್. ತವರ, ಸೀಸ, ಆ್ಯಂಟಿಮನಿ. ತವರ, ಸೀಸ, ಆ್ಯಂಟಿಮನಿ. ಓಕೆನಾ? ಇದು ಪ್ರಿಂಟಿಂಗ್ ಕೈಗಾರಿಕೆಯಲ್ಲಿ ಬೇಕಾಗ್ತದೆ. ಇಷ್ಟು ನಿಮ್ಗೆಲ್ಲರಿಗೆ ಗೊತ್ತಾತ ಅನ್ಕೊಳ್ತೀನಿ. ಇನ್ನು ಟ್ರಿಕ್ಸ್ ಏನು ಭಾಳ ಈಸಿ ಅದಾವೆ. ಒಂದು ಸಾರಿ ಬೇಕಾದರೆ ಇನ್ನೊಂದು ಸಾರಿ ನೋಡಿರಿ. ಡೈರೆಕ್ಟ್ ಟ್ರಿಕ್ಸ್ ಹೇಳ್ಕೊಂತ ಹೋಗ್ತೀನಿ, ನಿಮಗೆ ಗೊತ್ತಾಗ್ತೈತಿ. ಒಂದು ಸಾರಿ ಡೈರೆಕ್ಟ್ ಟ್ರಿಕ್ಸ್ ಹೇಳ್ತೀನಿ ನೋಡಿರಿ, 2 ನಿಮಿಷ ಕೇಳಿರಿ. ಒಂದೇದು ಬಂದ್ರಪ್ಪ ಅಂದ್ರೆ ಹಿತ್ತಾಳೆ. ಹಿತ್ತಾಳೆ ಪಾತ್ರೆ ತಿಕ್ಕಿ ತಿಕ್ಕಿ ಸತ್ತ. ಹಿತ್ತಾಳೆ ಪಾತ್ರೆ ತಿಕ್ಕಿ ತಿಕ್ಕಿ ಸತ್ತ. ಸಲಿಂದ ಸತು, ತಲಿಂದ ತಾಮ್ರ. ಓಕೆನಾ? ನೆಕ್ಸ್ಟ್, ಕಂಚಿನ ಮೂರ್ತಿ. ಯಾರ ಮೂರ್ತಿ? ತಾತನ ಮೂರ್ತಿ. ಕಂಚಿನ ತಾತನ ಮೂರ್ತಿ. ತಾಮ್ರ, ತವರ. ಜರ್ಮನ್ದಾಗ ಯಾರು ಹೋಗ್ತಾರೆ ರೀ? ನೇತಾಜಿ. ಯಾರು? ನೇತಾಜಿ. ನಿಕ್ಕಲ್, ತಾಮ್ರ, ಜಿಂಕ್. ಜಿಂಕ್ ಅಂದ್ರಪ್ಪ ಅಂದ್ರೆ ಸತು. ಓಕೆನಾ? ಜಿಂಕ್ ಅಂದ್ರೆ ಸತು. ಫ್ಯೂಸ್ ಹೋದ್ರಪ್ಪ ಏನು ಬರ್ತೀರ ನಮ್ಗೆ? ಸಿಟ್ಟು ಬರ್ತಾ. ಸಿಟ್ಟು. ಫ್ಯೂಸ್ ಹೋದ್ರಪ್ಪ ಅಂದ್ರೆ ಸಿಟ್ಟು ಬರ್ತಾ. ಸಿಲಿಂದ ಸೀಸ, ತಲಿಂದ ತವರ. ಗನ್ ಹೊಡ್ಕೊಂಡು ಯಾರು ಸತ್ರಿ? ತಾತ ಸತ್ತ. ತಾಮ್ರ, ತವರ, ಸತ್ತ. ಇನ್ನು ರೋಡ್ಗೋಲ್ಡು ತಾರಿಂದ ತಾಮ್ರ, ಇಲ್ಲಾಂದ್ರೆ ಅಳ್ತೀನಿ, ಅಲ್ಯೂಮಿನಿಯಂ. ರೋಡ್ಗಳಾದ್ರೂ ತಾಪ, ಬಂಗಾರ ರೇಟ್ ಭಾಳ ಆಗಿಬಿಡತ್ತೆ. ಇಲ್ಲಾಂದ್ರೆ ಅಳ್ತೀನಿ, ಅಲ್ಯೂಮಿನಿಯಂ. ನೋಡ್ರಿ, ಡೈರೆಕ್ಟ್ ನಿಮ್ಗೆ ನೆನಪು ಉಳಿದ್ರೆ ನೆನಪಿಟ್ಕೊಳ್ರಿ, ಇಲ್ಲ ಹಿಂಗೆ ಹೋದ್ರಿ. ಸುಮ್ಮನೆ ಇದಕ್ಕೂ ಏನು ಅನ್ನೋಕ್ಕೆ ಹೋಗ್ಬೇಡ್ರಿ. ಏನು ನಮಗೆ ಎಕ್ಸಾಮ್ನಾಗ 1 ಮಾರ್ಕ್ಸು ಕನ್ಫ್ಯೂಸ್ ಆಗದೆ ಹೋದಂಗೆ ಟಿಕ್ ಮಾಡಂಗೆ ಆಗಬೇಕು. ಅದಕ್ಕೋಸ್ಕರ ನಾವು ಇದು ಟ್ರಿಕ್ಸ್ನ ಮಾಡೋದು ಅಷ್ಟೇ, ಇದ್ರ ಉದ್ದೇಶ. ಮತ್ತು ಇದೇನು ನನಗೂ ಡೈರೆಕ್ಟ್ ನೆನಪು ಉಳಿಯಲ್ಲ. ನೆನಪು ಉಳಿಯುತ್ತೆ, ಆದರೆ ಏನಪ್ಪ ಕನ್ಫ್ಯೂಷನ್ ಆಗ್ಬಾರ್ದು ಎಕ್ಸಾಮ್ ಸೆಂಟ್ರಲ್ಲಿ. ಅದಕ್ಕೋಸ್ಕರ ಅದನ್ನು ಮಾಡ್ತೀವಿ ಅಷ್ಟೇ. ರೋಸ್ ಮೆಟಲ್ ಬಂದ್ರಪ್ಪ ಅಂದ್ರೆ ಒಂದು ಬಿಸ್ಮತ್, ಸೀಸ, ತವರ. ಇದು ಡೈರೆಕ್ಟಾಗಿ ನೀವು ನೆನಪಿಡ್ರಿ. ಓಕೆ? ಇದಕ್ಕೇನು ಟ್ರಿಕ್ ಮಾಡಿಲ್ಲ, ನೀವೇನು ಬಂದ್ರೆ ಟ್ರಿಕ್ ಮಾಡಿರಿ. ಇನ್ನು ನೋಡಿರಿ, ಇವೆಲ್ಲ ಬಂದ್ರಪ್ಪ ಅಂದ್ರೆ ಕಬ್ಬಿಣದ ಮಿಶ್ರಲೋಹಗಳು. ಕಂಪಲ್ಸರಿ ಏನಿರುತ್ತೆ ರೀ? ಕಬ್ಬಿಣ ಇದ್ದೇ ಇರ್ತೈತಿ. ಇದ್ರಾಗ ಏನಿರ್ತೈತಿ? ಕಬ್ಬಿಣ ಮತ್ತು ನಿಕ್ಕಲ್. ಕಬ್ಬಿಣ, ನಿಕ್ಕಲ್, ಕಬ್ಬಿಣ, ನಿಕ್ಕಲ್, ಕಬ್ಬಿಣ, ನಿಕ್ಕಲ್, ಕಬ್ಬಿಣ, ನಿಕ್ಕಲ್, ಕಬ್ಬಿಣ, ನಿಕ್ಕಲ್. ನಾವೇನು ನೆನ್ಪಿಡ್ಬೇಕು? ಇನ್ನೆರಡು ನೆನ್ಪಿಡ್ಬೇಕು ಅಷ್ಟೇ. ಇಲ್ಲಿ ಕಲೆರಹಿತ ಉಕ್ಕು ಬಂದ್ರಪ್ಪ ಅಂದ್ರೆ ಇನ್ನೊಂದು ಏನಿರುತ್ತೆ ರೀ? ಕ್ರೋಮಿಯಂ. ನಾ ಏನು ನೆನ್ಪಿಟ್ಟೀನಿ? ಇಲ್ಲಿ ಕಲಿಂದ ಈ ಕ್ರೋಮಿಯಂ ನೆನ್ಪಿಟ್ಟೀನಿ. ಇನ್ನು ಬಂದ್ರಪ್ಪ ಕಲಿಂದ ಕಾರ್ಬನ್ ನೆನ್ಪಿಟ್ಟೀನಿ. ಓಕೆನಾ? ಈ ನೈಕ್ರೋಮ್ ಇಲ್ಲಿ ನೋಡ್ರಿ, ಮತ್ತು ಇಲ್ಲಿ ಕೋಲಿಂದ ಏನು ನೆನ್ಪಿಟ್ಟೀನಿ ನಾನು? ಕ್ರೋಮಿಯಂ ನೆನ್ಪಿಟ್ಟೀನಿ ಅಷ್ಟೇ. ಈ ಕೋಲಿಂದ ಕೋಬಾಲ್ಟ್ ನೆನ್ಪಿಟ್ಟೀನಿ. ಓಕೆನಾ? ಇನ್ನು ನಿಕೋ, ಇಲ್ಲಿ ಹೆಸರೇ ಬಂದ್ಬಿಡ್ತೈತಿ. ಅಲಿಂದ ಅಲ್ಯೂಮಿನಿಯಂ, ಕೋಲಿಂದ ಕೋಬಾಲ್ಟ್. ಇನ್ವಾರ್ ಉಕ್ಕಿನಾಗೆ ಇರುತ್ತೆ, ಕಾರ್ಬನ್ ಇರುತ್ತೆ, ಕಾರ್ಬನ್ ನೆನ್ಪಿಟ್ಟೀನಿ. ಓಕೆನಾ? ಇನ್ನು ಡ್ಯೂರಾಲಿಯಂ, ಮೆಗ್ನಾಲಿಯಂ ಇವೆಲ್ಲ ಏನಪ್ಪ ಅಂದ್ರೆ ಅಲ್ಯೂಮಿನಿಯಂನ ಮಿಶ್ರಲೋಹಗಳು. ಅಲ್ಯೂಮಿನಿಯಂ. ಇನ್ನೊಂದು ಬಂದ್ರಪ್ಪ ಮೆಗ್ನೀಷಿಯಂ. ಕಂಪಲ್ಸರಿ ಇದ್ರಾಗ ಇದ್ದೇ ಇರ್ತೈತೆ ರೀ. ಮೆಗ್ನೀಷಿಯಂ ಇರ್ತೈತಿ. ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ. ಡ್ಯೂರಾಲಿಯಂ ಇನ್ನೆರಡು ಬರ್ತಾರೆ. ಡ್ಯೂರಾಲಿಯಂ ರೆಡಿ ಮಾಡ್ಬೇಕಂದ್ರಪ್ಪ ಅಂದ್ರೆ ಒಂದು ತಾಮ್ರ, ಇನ್ನೊಂದು ಮ್ಯಾಗ್ನೀಸ್. ನೆಕ್ಸ್ಟ್ ಬರುತ್ತೆ ನೋಡ್ರಿ, ಸಾಲ್ಡರ್ ಗನ್ ಸರಿಯಾಗಿ ಮಾಡದೇ ಹೋದ್ರಪ್ಪ ನಮಗೇನು ಬರ್ತೀರಿ? ಸಿಟ್ಟು ಬರ್ತಾ. ಸಿಟ್ಟು, ಕೋಪ. ಸಿಲಿಂದ ಸೀಸ, ತಲಿಂದ ತವರ. ಇನ್ನು ಡಚ್ ಮೆಟಲ್ ಏನಾದರೂ ಒಂದು ಸಾರಿ ಡಿಚ್ಚಿ ಹೊಡೆದ್ರಪ್ಪ, ಡಿಚ್ಚಿ ಹೊಡೆದಕ್ಕೆ ಸತ್ತ. ಸಲಿಂದ
ಸತು ತಾನಂದ ತಾಮ್ರ. ಟೈಪ್ ಮೆಟಲ್ ಬಂದ್ರಪ್ಪ ಅಂದ್ರೆ ತವರ, ಸೀಸ, ಆ್ಯಂಟಿಮನಿ. ಓಕೆನಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ಟಾಪಿಕ್ನೊಂದಿಗೆ ಬರ್ತೇನೆ. ಓಕೆ, ಬಾಯ್. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.